ಜಪಾನ್ ಅಂದಾಕ್ಷಣ ಎಲ್ಲರಿಗೂ ನೆನಪಾಗೋದು ಇಲ್ಲಿನ ಪಾಪ್ಯುಲರ್ ಡಿಶ್ ಸೂಶಿ. ಸೂಶಿಯಲ್ಲಿ ಹಲವಾರು ವೆರೈಟೀಸ್ಗಳಿವೆ. ನಾನಿವತ್ತು ಈ ಪಾಪ್ಯುಲರ್ ಡಿಶ್ನ ಕಲಿಬೇಕಂತ ಹೇಳಿ ಸೂಶಿ ಮೇಕಿಂಗ್ ವರ್ಕ್ಶಾಪ್ಗೆ ಬಂದಿದ್ದೀನಿ. ಇವತ್ತಿನ ಈ ವರ್ಕ್ಶಾಪ್ನ ಶೆಫ್ ಅಥವಾ ಟೀಚರ್ ಬಂದು ಮಿಸ್ಟರ್ ತನಕಾಸನ್ ಅಂತ. ಇವರು ಸುಮಾರು 30 ವರ್ಷಗಳಿಂದ ಈ ಸೂಶಿ ಮೇಕಿಂಗಲ್ಲಿ ಇದ್ದಾರೆ. 右手はこういう Right fingers でこういう形を作る ね。だから shape it. 優しくね。優しく。 ಸೊ ಸೂಶಿ ಅಂದರೆ ಲಿಟ್ರಲ್ ಮೀನಿಂಗ್ ಬಂದು ಸಾರ್ ಟೇಸ್ಟ್ ಅಂತ. ಈ ಸೂಶಿ ಮಾಡಲಿಕ್ಕೆ ಸಪ್ರೇಟ್ ಆದ ರೈಸೇ ಬರುತ್ತೆ. ಇದಕ್ಕೆ ಸೂಶಿ ರೈಸ್ ಅಂತ ಹೇಳಿ ಕರೀತಾರೆ. ನಾನಿಲ್ಲಿ ಬರೋಕ್ಕೂ ಮುಂಚೆ ಅಂದ್ಕೊಂಡಿದ್ದೆ ಸೂಶಿ ಡಿಶ್ ಮಾಡೋದು ತುಂಬ ಈಸಿ ಅಂತ. ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಇದಕ್ಕೆ ಏನೇನೆಲ್ಲ ಟೆಕ್ನಿಕ್ಸ್ ಆ್ಯಂಡ್ ಟಿಪ್ಸ್ ಬೇಕಾಗತ್ತೆ ಅಂತ. ಇಷ್ಟೇ ಅಲ್ಲದೆ ಈ ಸೂಶಿ ಬಗ್ಗೆ ಹಲವಾರು ವಿಷಯಗಳನ್ನ ತಿಳ್ಕೊಂಡು ನಾನು ಫಸ್ಟ್ ಸೂಶಿಯನ್ನು ಕೂಡ ಮಾಡಿ ಈ ವರ್ಕ್ಶಾಪ್ನ ಎಂಜಾಯ್ ಮಾಡಿದೆ.